ಹಾಯ್, ನಾನು ನಿಮ್ಮ ಡಾಕ್ಟರ್ ಸುಮನ್ ಬೈರೇಗೌಡ, ಆರ್ಥೋ ಆಂಕೋ ಸರ್ಜನ್, ನಾರಾಯಣ ಹೆಲ್ತ್ ಸಿಟಿ, ಬ್ಯಾಂಗ್ಳೂರ್. ಇದೊಂದು ಸಣ್ಣ ನೀಡಲಿಂದ ಬೋನ್ ಟ್ಯೂಮರ್ನ ನಾವು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು ಅಂದ್ರೆ ನೀವು ನನ್ನ ನಂಬ್ತೀರಾ ಇಲ್ವಾ? ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ. ಸೊ ಕೆಲವೊಂದು ಟ್ಯೂಮರ್ ಬಾಡಿಲಿ ಆಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಆಸ್ಟಿಯಾಯ್ಡ್ ಆಸ್ಟಿಯೋಮಾ ಅಥವಾ ಕಾಂಡ್ರೋಬ್ಲಾಸ್ಟೋಮಾ ಅಂತ ಹೇಳ್ತೀವಿ. ಈ ಟ್ಯೂಮರ್ಗಳಿಗೆ ಇಲ್ಲಿವರೆಗೂ ನಾವು ಒಂದು ಮೇಜರ್ ಸರ್ಜರಿ ಮಾಡಿ ಅದನ್ನ ರಿಮೂವ್ ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನೀವು ನೋಡ್ಬೋದು, ಅಕಸ್ಮಾತ್ ಇದು ಟ್ಯೂಮರ್ ಅಂತಂತಂದ್ರೆ ನಾವು ಇಷ್ಟು ಬೋನನ್ನು ಕಂಪ್ಲೀಟ್ ಆಗಿ ಆಪ್ರೇಟ್ ಮಾಡಿ ರಿಮೂವ್ ಮಾಡ್ತಾ ಇದ್ವಿ. ಇದಕ್ಕೇನು ಬೇಕಾಗುತ್ತೆ? ಒಂದು ದೊಡ್ಡದಾದ ಸರ್ಜರಿ ಬೇಕಾಗುತ್ತೆ. ಸೆಕೆಂಡ್, ಆ ಕಂಪ್ಲೀಟ್ ಮೂಳೆ ತೆಗೆಯೋದ್ರಿಂದ ಆ ಭಾಗದಲ್ಲಿ ಮೂಳೆ ವೀಕ್ ಆಗುತ್ತೆ, ಮೂಳೆ ಮುರಿಯುವಂಥ ಚಾನ್ಸಸ್ ಇರುತ್ತೆ. ಪೇಷಂಟ್ ಇಮಿಡಿಯೇಟ್ ಆಗಿ ನಡೆಯೋಕ್ಕಾಗೋದಿಲ್ಲ, ಮತ್ತು ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಇದಕ್ಕೆ ಹೊಸ ಟೆಕ್ನಾಲಜಿ ಏನಂತಂದರೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಸೊ ಇದು ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ನೀಡಲ್. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ಏನೂ ಕಟ್ ಮಾಡ್ದೇನೆ CT ಸ್ಕ್ಯಾನಲ್ಲಿ ನೋಡಿಕೊಂಡು ಈ ಗೆಡ್ಡೆಗೆ ಕರೆಕ್ಟಾಗಿ ಈ ನೀಡಲ್ನ ಇಟ್ಟು ಆ ಜಾಗನ ನಾವು ಕಂಪ್ಲೀಟಾಗಿ ಸುಟ್ಬಿಡ್ತೀವಿ. ಆ ಜಾಗ ನಾವು ಕಂಪ್ಲೀಟಾಗಿ ಸುಟ್ಬಿಡೋದ್ರಿಂದ ಏನೂ ಸರ್ಜರಿ ಬೇಕಾಗಿಲ್ಲ, ಏನೂ ಕಟ್ ಮಾಡೋದು ಬೇಕಿಲ್ಲ, ಬ್ಲೀಡಿಂಗ್ ಆಗೋದಿಲ್ಲ, ಏನು ಬೋನ್ನ ರಿಮೂವ್ ಮಾಡೋದು ಬೇಕಾಗಿಲ್ಲ. ಪೇಷಂಟ್ಗೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇನೇ ಪೇಯ್ನ್ ಹೋಗ್ತದೆ, ಮತ್ತು ನೆಕ್ಸ್ಟ್ ಡೇನ ಪೇಷಂಟ್ನ ನಡೆಸ್ಬೋದು. ಸೊ ಈ ಹೊಸ ಪ್ರೊಸೀಜರ್ನ ನಾವು ಆಸ್ಟಿಯಾಯ್ಡ್ ಆಸ್ಟಿಯೋಮಾ ಮತ್ತು ಕಾಂಡ್ರೋಬ್ಲಾಸ್ಟೋಮಾ ಅನ್ನೋ ಟ್ಯೂಮರ್ಸಲ್ಲಿ ಯೂಸ್ ಮಾಡಬಹುದು, ಸರ್ಜರಿ ಇಲ್ಲದೆ. ಸೊ ಈ ಥರ ಬೋನ್ ಟ್ಯೂಮರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗೆ ನನ್ನ ಯೂಟ್ಯೂಬ್ ಚಾನಲ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು.